ಗೋ ಗೋ. ಎಕ್ಸ್ಕ್ಯೂಸ್ ಮೀ, ಟೇಕ್ ದಿಸ್. ಏನ್ ಸಾರ್ ಅರೇಂಜ್ಮೆಂಟ್ಸ್. ಅಯ್ಯೋ ನಿಮ್ ಯೋಗ್ಯತೆಗೆ ಸಿಂಪ್ಲಿ ಸೂಪರ್ ಸರ್. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಮ್ ಇಂಡಿಯಾ ನೋಡ್ದಂಗ ಆಗ್ತಾ ಇದೆ ಸರ್. ವೆರಿ ನೈಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ತಾವು? ಐ ಆಮ್ ದುರ್ಗಾ ಫ್ರಮ್ ಚಿತ್ರದುರ್ಗ. ಓ ಸರ್ ನೀವೇನ್ ಹೇಳಿ, ನಮ್ ಇಂಡಿಯಾದಲ್ಲಿ ಮದ್ವೆ ಅಂದ್ಮೇಲೆ ತಾಳಿ ಕಟ್ಟಕ್ ಮುಂಚೆ 1 hour ಬರ್ತಾರೆ, ತಾಳಿ ಕಟ್ಟದ್ಮೇಲೆ ಅವ್ರ ಪಾಡ್ಗೆ ಹೋಗ್ಬಿಡ್ತಾರೆ. ಆದ್ರೆ ನೀವೇನ್ ಸರ್, ನೀವು 2 days ಇಂದ ಹಬ್ಬ ಜಾತ್ರೆ ಮಾಡ್ತಾ ಇದ್ರಲ್ಲ ಸರ್ ನಿಮ್ ಯೋಗ್ಯತೆಗೆ. ಅಯ್ಯೋ ಏನು ಕೈಯ ಐರನ್ ಡ್ರಾಡ ಸರ್. ವೆರಿ ಸ್ಟ್ರಾಂಗ್ ಸರ್, ವೆರಿ ಸ್ಟ್ರಾಂಗ್. ಆಯ್ತು ನಿಮಿಷ, ಈಗ್ಲೇ ಹಿಂಗಿದ್ರೆ ಆವಾಗಿನ ಹೆಂಗಿತ್ತು. ಒಂದ್ ಸೆಕೆಂಡ್ ಪ್ಲೀಸ್. ಮಿಸ್ಟರ್ ಬೆಳ್ಳುಳ್ಳಿ ಹಾಲಪ್ಪ, ಪ್ಲೀಸ್ ಕಮ್ ಕಮ್ ಕಮ್. ಕೂಲ್ ಡ್ರಿಂಕ್ಸ್ ಅವ್ರಿಗೆ ಒಂದ್ಸಲ ಅದ್ ಹೇಳ್ಬಿಡಿ. ಐ ಆಮ್ ದುರ್ಗಾ ಫ್ರಮ್ ಚಿತ್ರದುರ್ಗ. ಅದಾದ್ಮೇಲೆ ಅದು ಅರೇಂಜ್ಮೆಂಟ್ ಇಸ್ ವೆರಿ ನೈಸ್. ಅದಾದ್ಮೇಲೆ ಇದೇನು ಕೈಯ ಐರನ್ ರಾಡ ಈಗಲೇ ಹಿಂಗಿತ್ತೆ ಆವಾಗಿನ ಹಂಗಿತ್ತ. ಮಿಸ್ಟರ್ ಗುಡ್ ಮಾರ್ನಿಂಗ್ ಶೇಖರ, ಪ್ಲೀಸ್ ಕಮ್ ಕಮ್ ಕಮ್. ಇವ್ರಿಗೆ ಒಂದೇ ಒಂದ್ಸಲ ಹೇಳ್ಬಿಡಿ. ಇವ್ರಿಗೆ ಹೇಳ್ಬೇಕಾ? ಅಲ್ಲ ಇದೇನು ಕೈಯ ಐರನ್ ರಾಡ ಈಗಲೇ ಹಿಂಗಿದ್ರೆ ಆವಾಗಿನ ಹೆಂಗಿತ್ತು. ಕೇಳಿಸ್ಕೊಳ್ರ? ಓಕೆ ಓಕೆ ದೊಡ್ಡಗೌಡ ಪ್ಲೀಸ್ ಕಮ್. ಇವ್ರಿಗೆ ಒಂದೊಂದ್ಸಲ ಹೇಳ್ಬಿಡಿ. ಇವ್ರಿಗೆ ಅಲ್ಲ ಇದೇನ್ ಕೈಯ ಐರನ್ ರಾಡ ಈಗಲೇ ಹೆಂಗಿದ್ರೆ ಆವಾಗಿನ ಹೆಂಗಿತ್ತು. ಅಯ್ಯೋ ಕೇಳಿಸ್ಕೊಂಡ? ಮಿಸ್ಟರ್ ಉಳ್ಳಾಗಡ್ಡಿ ಪ್ಲೀಸ್ ಕಮ್. ಇವ್ರಿಗೆ ಅದನ್ನೊಂದ್ಸಲ ಹೇಳ್ಬಿಡಿ. ಇದೇನು ಕೈಯ ಐರನ್ ರಾಡ ಈಗಲೇ ಹೆಂಗಿದ್ರೆ ಆವಾಗಿನ ಹೆಂಗಿತ್ತು. ಕೇಳಿಸ್ಕೊಂಡ್ರ? ಮಿಸ್ಟರ್ ದುರ್ಗಾ ಒಂದ್ ಸೆಕೆಂಡ್. ಮಿಸ್ಟರ್ ಸಣ್ಣಪ್ಪ ಅಯ್ಯೋ ಬನ್ನಿ. ಒಂದ್ ಸೆಕೆಂಡ್, ಅದನ್ನ ಇವ್ರಿಗೆ ಹೇಳ್ಬಿಡಿ. ಕೇಳಿಸ್ಕೊಡಿ. ಈಗಲೇ ಹೆಂಗಿದ್ರೆ ಆವಾಗಿನ ಹೆಂಗಿತ್ತು. ಏನ್ ಹೇಳಿದ್ರಿ? ಈಗ್ಲೇ ಹಿಂಗಿದ್ರೆ ಆವಾಗಿನ ಹೆಂಗಿತ್ತು. ಇವರು ಬಾರ್ಡರ್ ಇದ್ದವರು ಬಾಂಬ್ ಶಬ್ದ ಕೇಳಿ ಸ್ಪೀಕರ್ ಔಟ್ ಆಗ್ಬಿಟ್ಟಿದೆ. ಸ್ವಲ್ಪ ಜೋರಾಗಿ. ಈಗ್ಲೇ ಹಿಂಗಿದ್ರೆ ಆವಾಗಿನ ಹೆಂಗಿತ್ತು. ಈ ವಿಚಾರನ ನನ್ನ ಹೆಂಡತಿಗೆ ಒಂದೇ ಒಂದ್ಸಲ ಹೇಳ್ಬಿಡ್ತೀರಾ? ಪ್ಲೀಸ್ ಒಂದ್ ನಿಮಿಷ. ಒಂದ್ ಸೆಕೆಂಡ್ ಪ್ಲೀಸ್ ಬಿಡ್ತೀರಾ? ನಾನು ಬಂದೆ. ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ಸರ್, ಅರ್ಜೆಂಟ್ ಆಗಿ ಬೇಗ ಹೋಗಿ ಬಂದ್ಬಿಡ್ಬೇಕು. ಬೇಗ. ಮಿಸ್ಟರ್ ದುರ್ಗಾ, ನಾನು ಕಾಯ್ತಾ ಇರ್ತೀನಿ. ನನ್ನ ಹೆಂಡತಿಗೆ ನೀವು ಹೇಳಲೇಬೇಕು. ಸರಿಯಾದ ಮೆಂಟಲ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ರಿ ನನ್ನ. ಅವನೇ ಒಂದ್ ದೊಡ್ಡ ಮೆಂಟ್ಲು. ಹೋಗ್ಲಿ ಬಿಡೆ. ಗಾಡಿ ಯಾಕೆ ಸ್ಟಾರ್ಟ್ ಆಗ್ತಿಲ್ಲ? ಟಿಕೆಟ್ ಪ್ಲೀಸ್ ಮೇಡಮ್. ಟಿಕೆಟ್. ಹಲೋ ನೀನಾ? ಸಾರಿ ಕಣೋ, ಅವತ್ತೇನೋ ಬ್ಯಾಡ್ ಮೂಡಲ್ಲಿದ್ದೆ. ಇವತ್ತಿಂದ ನಾನು ನೀನು ಫ್ರೆಂಡ್ಸ್. ಓಕೆ? ಅದೇತು ಇದು ಮಾತ್ರ ಬೇಡ. ಓಕೆ ಫ್ರೆಂಡ್ಸ್. ಅದ್ ಸರಿ, ರಾಮ್ ಫೋಟೋ ಹಿಡ್ಕೊಂಡು ನೀನ್ ಯಾಕೆ ಕಲಿತಿದ್ಯಾ? ಹಿಡಿಯಕ್ಕೆ ಅದು ನಾನು ರಾಮು ಒಂಥರ ಚಡ್ಡಿ ದೋಸ್ತ. 1ನೇ ಕ್ಲಾಸಿಂದ 5ನೇ ಕ್ಲಾಸ್ ತನಕ ನಾವಿಬ್ರು ಒಟ್ಟಿಗೆ ಓದಿದ್ವಿ. ಅದಾದ್ಮೇಲೆ ಅವ್ನು ಇಂಗ್ಲಿಷ್ ಮೀಡಿಯಂಗೆ ಹೋಗ್ಬಿಟ್ಟ, ನಾನು ಯಾವ ಮೀಡಿಯಂಗೆ ಹೋಗ್ಲಿಲ್ಲ, ಮನೆಗೆ ಹೋಗ್ಬಿಟ್ಟೆ. ಹೋಗ್ಲಿ ಬಿಡು. ನೋಡು, ನೀನು ರಾಮ್ನ ಹುಡುಕ್ತಾ ಇದೀಯಾ, ನಾನು ರಾಮ್ನ ಹುಡುಕ್ತಾ ಇದ್ದೀನಿ. ಎಜ್ಗಾಟ್ಲಿ. ನಿನ್ ಫೋನ್ ನಂಬರ್ ಕೊಡು. ನನಗ್ ಸಿಕ್ಕಿದ್ರೆ ನಾನ್ ನಿನಗ್ ಫೋನ್ ಮಾಡ್ತೀನಿ, ನಿನಗ್ ಸಿಕ್ಕಿದ್ರೆ ನೀನ್ ನನಗ್ ಫೋನ್ ಮಾಡು. ಬರ್ಕೊಳ್ಳಿ. 9900887744 9900887744. ಎಕ್ಸಾಕ್ಟ್ಲಿ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಬಾಯ್ ಬಾಯ್. ಯಾರಿಗುಂಟು ಯಾರಿಗಿಲ್ಲ. ಹಾಯ್ ಹಲೋ. ಅಂದ ಇವನು 600 ಮಿನಿಟ್ಸ್ ಆಯ್ತು. ಅದಕ್ಕೇನೀಗ? 600 ಮಿನಿಟ್ಸ್ ಆದ್ಮೇಲೆ ಮಾತಾಡೋಣ ಅಂತ ಹೇಳಿದ್ರಲ್ಲ ಸರ್, ವೇಟಿಂಗ್. ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ಯಾ?
ಪಕ್ಕಾ ಸರ್. ಕೂತ್ಕೋ. ಥ್ಯಾಂಕ್ ಯು. ಹೌದು, ಏನಿನ್ ಪ್ರಾಬ್ಲಮ್? ಇವತ್ತು ಬೆಳಿಗ್ಗೆ ಹೋದ ತಕ್ಷಣ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸರ್. ಅದನ್ನ ಯಾಕೆ ನನ್ನ ಹತ್ರ ಹೇಳ್ತಿದ್ಯಾ? ಅಲ್ಲ, ನಿಮ್ ಪ್ರಾಬ್ಲಮ್ ಏನು ಅಂತ ಈಗ ತಾನೇ ಕೇಳಿದ್ರಲ್ಲ ಸರ್, ಹೇಳಿದೆ ಸರ್. ನಾನ್ ಕೇಳಿದ್ದು ಅದನ್ನಲ್ಲ, ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂದ್ಯಲ್ಲ, ಅದೇನು ಅಂತ. ಮಾತಾಡ್ಬೇಕು ಅಂದ್ರೆ ತುಂಬಾ ವಿಷಯಗಳಿದೆ ಸರ್. ಜಾಸ್ತಿ ನುಲಿಬೇಡ, ನೋಡು ತಪ್ಪು ತಿಳ್ಕೊತಾರೆ. ಹೌದು, ನೀನೇನ್ ಮಾಡ್ತಿದ್ಯಾ? ಸರ್, ನಾನು ಟಿವಿ ನೋಡ್ತೀನಿ, ರೇಡಿಯೋ ಕೇಳ್ತೀನಿ, ಕಾಯಿನ್ಸ್ ಕಲೆಕ್ಟ್ ಮಾಡ್ತೀನಿ, ಸ್ಟಾಂಪ್ಸ್ ಕಲೆಕ್ಟ್ ಮಾಡ್ತೀನಿ ಸರ್. ಬದುಕಕ್ಕೆ ಏನ್ ಮಾಡ್ತಿದ್ಯಾ ಅಂದೆ? ತಿಂತೀನಿ ಸರ್. ನನ್ನ ಸಖತ್ ಜೋಕ್ ಮಾಡ್ತೀರಾ ಸರ್. ನನ್ನ ಹತ್ರ ಏನ್ ಮಾತಾಡ್ಬೇಕು ಅಂತಿದ್ಯಾ, ಯಾಕೆ ಮಾತಾಡ್ಬೇಕು ಅಂತಿದ್ಯಾ, ಅದನ್ನ ಮಾತ್ರ ಹೇಳು ಸಾಕು. ಸರ್, ಬೆಳಿಗ್ಗೆ ಸೂರ್ಯ ಯಾಕೆ ಹುಡ್ತಾನೆ, ಯಾಕೆ ಮುಳುಗ್ತಾನೆ ಅಂತೆಲ್ಲ ಕೇಳಿದ್ರೆ ಅದಕ್ಕೆಲ್ಲ ಆನ್ಸರ್ ಹೇಳಕ್ಕಾಗತ್ತಾ ಸರ್? ನಿಂಗ್ ಮದುವೆ ಆಗಿದ್ಯಾ? ನಿನ್ ಹೆಂಡತಿ ನಿನ್ನ ಬಿಟ್ಟು ಎಷ್ಟು ವರ್ಷ ಆಯ್ತು? ಅದೇನ್ ಸರ್ ಅಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರಿ? ನಿನ್ ಜೊತೆ ಯಾರೇ 5 ನಿಮಿಷ ಮಾತಾಡಿದ್ರು ಅವ್ರು ನಿನ್ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಎಲ್ಲ ನಿಮ್ಮಂತವ್ರ ಆಶೀರ್ವಾದ ಸರ್. ಸರ್, ನಿಮ್ ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಶಾಪಿಂಗ್. ಎಕ್ಸಾಕ್ಟ್ಲಿ, ನಾನು ಶಾಪಿಂಗ್ ಮಾಡ್ಬೇಕು ಅಂತಾನೆ ಇದ್ದೆ. ಏನ್ ಪರ್ಚೇಸ್ ಮಾಡ್ಬೇಕು ಅಂತಿದ್ದೀರಾ? ಕತ್ತಿ. ಏನ್ ಕಟ್ ಮಾಡಕ್ಕೆ? ಅರ್ಜೆಂಟ್ ಆಗಿ ಒಂದ್ ತಲೆ ತೆಗಿಬೇಕು, ಅದಕ್ಕೆ. ನಾನ್ ಬರ್ತೀನಿ ಸರ್. ಯಾಕೆ, ಎಲ್ಲಿಗೆ? ಮತ್ತೆ ಯಾವಾಗ ಸಿಗ್ತೀರ ಹೇಳ್ಬಿಟ್ಟು ಹೋಗಿ. ಸ್ವಲ್ಪ ಲೇಟ್ ಆಗ್ಬೋದು ಸರ್. ಯಾಕೆ? ಅದೇ ಎಕ್ಸಾಕ್ಟ್ ಟೈಮ್ ಹೇಳ್ಬಿಡಿ. ಫಿಕ್ಸ್ ಆಗ್ಬಿಟ್ರೆ ಸರ್ ಸ್ವಲ್ಪ ಕೈ ಸಡ್ಲ ಬಿಡ್ತೀರಾ? ಅದು ಒಂದು 7-8 ದಿನ. ಹಾಯ್. ಅಲ್ಲ, ಸ್ವಲ್ಪ ಏನಾದ್ರೂ ಸೀರಿಯಸ್ನೆಸ್ ಇದೆಯಾ ನಿನ್ಗೆ? ಕಾಮನ್ ಸೆನ್ಸ್ ಇದೆಯಾ? ಆ ಹಿಂಸ ಸ್ವಲ್ಪ ಸೀರಿಯಸ್ ಆಗ್ಬಿಟ್ರೆ ನನ್ ಕೆಲ್ಸನೇ ಹೋಗ್ಬಿಡುತ್ತೆ. ಎಲ್ಲ ಹುಡುಗಾಟ ನಿನ್ಗೆ. ಆರ್ ಯು ಸೀರಿಯಸ್? ಎಸ್, ಐ ಆಮ್ ಸೀರಿಯಸ್. ಊಟಕ್ಕೆ ಬರ್ತೀಯಾ ಅಂದೆ. ನನಗೆ ಹಸಿವಿಲ್ಲ. ನೀನು? ನಂಗ್ ಬೇಕು. ಸರಿ ಬಾ. ಹಲೋ. ಲೋ, ಎಲ್ಲಿದ್ಯೋ? ಲೋನಾ? ಯಾರು? ನಾನ್ ಕಣೋ, ಆಶಾ. ಆಶಾ? ಯಾವಳೆ ನೀನು? ಅವತ್ ಸ್ಯಾಂಕಿ ಟ್ಯಾಂಕ್ ಹತ್ರ ಮಾಂಜ ಕೊಟ್ನಲ್ಲ, ಮರ್ತ್ಬಿಟ್ಯಾ? ಕಳಸಿ ಪಲ್ಯ. ಏನ್ ಮಾಡ್ತಿದ್ಯೋ? ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಕಳ್ಳು ಕುಡಿತಾ ಇದೀವಿ. ಕಳ್ಳ? ಹಂಗಂದ್ರೆ ಅದು ಒಂಥರ ಮಡಿಕೆಲ್ ಸಿಗೋ ಕೂಲ್ ಡ್ರಿಂಕ್ಸ್. ಇಲ್ಲಿ ನಿನ್ ಫ್ರೆಂಡ್ ಕೋಕ್ ಕುಡಿತಿದ್ರೆ ಅಲ್ಲಿ ನೀನ್ ಕಳ್ಳು ಕುಡಿತಿದ್ಯಾ? ನನ್ನ ಫ್ರೆಂಡ? ಯಾವನವನು? ಅದೇ ಕಣೋ, ನಿನ್ ಕ್ಲಾಸ್ಮೇಟ್ ರಾಮ್. ರಾಮ? ಎಲ್ಲವನು? ನಾನು ನಿನ್ ಫ್ರೆಂಡ್ ರಾಮ್ ಸಿನಿಮಾ ನೋಡಕ್ಕೆ ಅಂತ ಪರಿಮಳ ಥಿಯೇಟರ್ಗೆ ಬಂದಿದೀವಿ. ನೀನು ಬಂದ್ರೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಈಗಲೇ ಬರ್ತೀನಿ. ಓಕೆ. ಹೇ, ನಿನ್ ಫ್ರೆಂಡ್ಗೆ ಜ್ಞಾಪಕ ಶಕ್ತಿ ಸ್ವಲ್ಪ ಕಮ್ಮಿ. ಗುರ್ತಿಗೆ ಏನಾದ್ರೂ ತಗೊಂಡ್ ಬಾ. ಸರಿಯಾಗಿರೋದೇ ತರ್ತೀನಿ. ಓಕೆ, ಬಾಯ್. ಆಶಾ, ಯು ಗ್ರೇಟ್ ಯಾ. ಏನ್ ಮೇಡಮ್ ಅವ್ರು ತುಂಬಾ ಖುಷಿಯಾಗಿ ಬರ್ತಾ ಇದೀರಾ? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ? ಸಿನಿಮಾ ನಡೀತಾ ಇದೆ, ಬಿಡ್ತಾರೆ, ಮನೆಗೆ ಹೋಗ್ತೀವಿ. ಸರ್ಪ್ರೈಸ್ ಗಿಫ್ಟ್ ಬರುತ್ತೆ. ಯಾವ್ದ್ರಲ್ಲಿ? ಸುಜುಕಿಲ, ಹೋಂಡಾಲ, ಟೊಯೋಟಾಲ? ಟಾಟಾ ಸುಮನಲ್ಲಿ. ಬಾ. ಹೇ, ನಿನ್ ಫ್ರೆಂಡ್ ರಾಮ್. ಇಷ್ಟು ಜೋರಾಗಿ ಓಡ್ ಬರೋದಾದ್ರೆ ಹಂಗೆ ಹೋಗಿ ಏರಿಯಾ ಸೇರ್ಕೋಬಹುದಲ್ಲ. ಆಟೋ ಯಾಕೆ ಬೇಕು? ಕಾಪಾಡಿನ? ಯಾಕೆ? ಅವರೆಲ್ಲ ನಮ್ಮನ್ನ ಸಾಯಿಸ್ಬಿಡ್ತಾರೆ ಸರ್. ನೀವೇನ್ ಮಾಡಿದ್ರೆ? ಪ್ರೀತಿ ಮಾಡಿದ್ವಿ. ಪ್ರೀತಿನ? ಅಯ್ಯೋ, ಪ್ರೀತಿ ಮಾಡೋದು ತಪ್ಪೇ ಇಲ್ಲ. ಈಗಿನ ಕಾಲದಲ್ಲಿ ಕೆಲ್ಸ ಇಲ್ದೇ ಇರೋ ಹುಡುಗಿ ಮಾಡೋದೇ ಇದು ಒಂದು ಕರೆಕ್ಟ್ ಕೆಲ್ಸ. ನೀವಿಬ್ರು ಹೋಗಿ ಮದುವೆ ಮಾಡ್ಕೊಂಬಿಡಿ. ಹೋಗಿ. ಅದಕ್ಕೆ ಅವ್ರು ಬಿಡ್ತಾ ಇಲ್ಲ, ನೀವೇನಾದ್ರೂ ಒಂದು ಉಪಾಯ ಹೇಳಿ ಸರ್. ಉಪಾಯನ? ಅಲ್ಲ, ಇವರಿಬ್ರು ಮದ್ವೆ ಆಗೋದ್ರಲ್ಲಿ ಏನು ತಪ್ಪಿದೆ? ದೊಡ್ಡವ್ರಿಲ್ದೇನೆ ಇವರಿಬ್ರು ಮದುವೆ ಆಗೋದು ತಪ್ಪಲ್ವೇನ್ರಿ? ಓಕೆ, ದೊಡ್ಡವ್ರಿಲ್ಲ ಅಷ್ಟೇ ತಾನೆ. ಜೈ ಶಂಕರ. ಲೇ ರಾಜ, ಗಾಡಿಗಳನ್ನೆಲ್ಲ ತಿಳಿಸು. ಓಕೆ ಗುರು. ಇವ್ರಿಗಿಂತ ದೊಡ್ಡ ಮನುಷ್ಯರು ಬೇಕಾ? ಹಾರ ತಗೊಂಬ. ಹಾಕು ಹಾರ.
ಅದು ಹಾರ ಹಾಕಲೆ, ಇದಕ್ಕೆ ಲೇಟ್ ಮಾಡಿದ್ರೆ ಆಮೇಲೆ ಹೆಂಗೆ? ತಗೋ ತಾಳಿ, ತಗೋ, ಕಟ್ಟು ಕಟ್ಟು, ಬೇಗ ಕಟ್ಟು. ಇದಕ್ ಮೇಲೂ ಟೈಮ್ ವೇಸ್ಟ್ ಮಾಡ್ಬೇಡ. ರೈಟ್ ಹೇಳು ಹೋಗ್ತಾರೆ ನಿಮ್ ಕೈಗೆ ಹೋಗ್ತಾರೆ. ಸಾಕ್ ನಡೆಯಲ್ಲ, ಬೇಗ ಹೋಗು. ಬಾಯ್ ಬಾಯ್. ನೀವೆಲ್ಲ ಹೋಗ್ತಾ ಇದ್ದೀರಾ? ಅವ್ರು ಹೋಗ್ತಾ ಇರೋ ಕೆಲ್ಸ ಬೇರೆ, ನೀವ್ ಹೋಗ್ಬೇಕಾಗಿರೋ ಜಾಗ ಬೇರೆ. ರೈಟ್ ಹೇಳ್ರಿ, ರೈಟ್ ಹೇಳ್ರಿ. ಪುಣ್ಯದ ಕೆಲಸ ಮಾಡ್ಬಿಟ್ಟಾಗ್ರು. ಲೇ, ಜೀವನದಲ್ಲಿ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕಲ್ಲ. ಅಲ್ಲಿ ನೋಡೋ, ಅಲ್ಲಿ ಕುಂತಿಲ್ವ ನಮ್ಮ ಅಣ್ಣ ತಮ್ದಿರೋ, ಅಕ್ಕ ತಂಗಿರೋ, ದೊಡ್ಡ ಮನುಷ್ಯರೆಲ್ಲ ಹೇಳಿಲ್ವೇನೋ ಒಂದು ಇಲ್ಲ. ಒಳ್ಳೆ ಕೆಲಸ ಮಾಡಿ ಸಾಯಿ ಅಂತ ಹೇಳಕ್ ಬಂದಲೇ.